ಒಂದೇ ಸರಿ ಹಾಕ್ಬಿಡ್ತಾರೆ ನೀವೆಲ್ಲ. ಅಯ್ಯಪ್ಪೋ, ಈಗ ಎಲ್ಲ ಮಿಕ್ಸು. ಈಗ ಹಂಗೆ ವೆಜಿಟೇಬಲ್ ತೊಗೊಂಡ್ರು, ವೆಜಿಟೇಬಲ್ಲು ಹಾಕ್ಬಿಡ್ತಾರೆ ಒಳಗಡೆ. ಎಲ್ಲ ಮಿಕ್ಸ್ ನೋಡ್ರಿ, ಮಿಕ್ಸ್ ಮಾಡ್ಕೊಂಡು ಆಮೇಲೆ ಶುರು ಮಾಡೇ ಬಿಡ್ತೀನಿ, ಎತ್ಕೊಂಡ್ಬಿಡ್ತೀನಿ. ಈಗ ಈ ಥರ ಇಟ್ಬಿಟ್ಟು ನೋಡ್ರಿ, ಇವತ್ತು ನಾವು ಬಂದಿರೋಂಥ ರೆಸ್ಟೋರೆಂಟ್ ಯಾವ ಏರಿಯಾದಲ್ಲಿ ಐತೆ ನೋಡ್ರಿ. ಈಗ ಫುಲ್ ಎಲ್ಲ ಮನೆಗಳು ಇರ್ತಾವಲ್ಲ ಅಂಥ ಜಾಗದಲ್ಲಿ ಬಂದೀನಿ. ಇವಾಗ ನನ್ನ ಹಿಂದ್ಗಡೆ ಏನು ಕಾಣತೈತಲ್ಲ ಇದೇ ರೆಸ್ಟೋರೆಂಟ್ ಐತಿ. ಇಲ್ಲೆಲ್ಲ ಮೇಲ್ಗಡೆ ಮನೆ ಐತಿ, ಇಲ್ಲಿ ಕೆಳಗಡೆ ನೋಡಿದ್ರೆ ಈ ಥರ ರೆಸ್ಟೋರೆಂಟ್ ಐತಿ. ಇಲ್ಲೆಲ್ಲ ಈ ಥರ ಸ್ಟೂಲ್ಸ್ ಅಲ್ಲವ ಚಿಕ್ಕ ಚಿಕ್ಕದು, ಅದು ತೋರ್ಸಂತ ಹೇಳ್ರಿ ಯಾವ ಥರ ಐತೆ ಅಂತೇಳಿ. ಇಲ್ಲಿ ನೋಡ್ರಿ ಎಷ್ಟು ಚಿಕ್ಕ ಚಿಕ್ಕ ಟೇಬಲ್ ಅವ, ಫುಲ್ ಚಿಕ್ಕದೈತಿ. ಆಮೇಲೆ ಈ ಥರ ಸಣ್ಣ ಸಣ್ಣ ಸ್ಟೂಲು ಇಟ್ಟಿರ್ತಾರ. ಒಂದು ಗೇಣಿಗ ನಾವು ಏನಾರ ಹಿಂಗೆ ಆರ್ಡರ್ ಮಾಡ್ಬೇಕಂದ್ರೆ ಇಲ್ಲಿ ಸ್ಕ್ಯಾನ್ ಮಾಡಿಬಿಟ್ಟು ಆರ್ಡರ್ ಮಾಡ್ಬೇಕಾಗುತ್ತಾ. ಇವೆಲ್ಲ ಈಗ ಈ ಥರ ಗ್ಯಾಸ್ ಕನೆಕ್ಷನ್ ಇರ್ತೈತಿ. ಒಂದು ಈ ಥರ ಫುಡ್ ತಂದು ಕೊಟ್ಟರು. ಬಟ್ ಏನು ಖತರ್ನಾಕ್ ಐತಿ ನೋಡ್ರಿ ಇದು ಸ್ಟ್ಯಾಂಡ್, ಭಾರಿ ಅಂದ್ರೆ ಭಾರಿ ಐತಿ. ಒಳಗಡೆ ನೋಡ್ರಿ ಇದು ಯಾವ ಥರ ಮಾಡ್ಯಾರ, ಇದು ಪೊಟೆಟೊ ಇಂದ ಮಾಡಿರೋಂಥದ್ದು. ಹಂಗೆ ಅಲ್ಲಿ ಸ್ಪೈಸಿ ಪೌಡರ್ ಸಹಿತ ಕೊಟ್ಟಾರ. ಬಟ್ ಭಾರಿ ಅಂದ್ರೆ ಭಾರಿ ಐತಿ ನೋಡ್ರಿ ಸ್ಟ್ಯಾಂಡ್. ಅದಾದ್ಮೇಲೆ ಇದು ನೋಡ್ರಿ, ಇದು ಪಾಟ್ ಯಾವ ಥರ ಐತಿ, ಇದ್ರ ಒಳಗಡೆನೂ ಸಹಿತ ಎಣ್ಣೆ ಹಾಕ್ಯಾರ. ಬಟ್ ಇನ್ನೂ ಬೇರೆ ಬೇರೆ ಏನೇನು ಫುಡ್ ಆರ್ಡರ್ ಮಾಡಿನಲ್ಲ ತಂದು ಕೊಡ್ತಾರ, ಎಲ್ಲನೂ ಸಹಿತ ತೋರಿಸ್ತೀನಿ ಯಾವ ಥರ ಇರ್ತದೆ ಅಂತೇಳಿ. ಸರಿ, ಇವಾಗ ಊಟ ಮಾಡಿ ನೋಡೇ ಬಿಡಮ್ಮ ಇದು ಟೇಸ್ಟ್ ಯಾವ ಥರ ಐತೆ ಅಂತೇಳಿ. ಸ್ಮೆಲ್ ಅಂತೂ ಭಾರಿ ಅಂದ್ರೆ ಭಾರಿ ಬರಕೈತಿ. ನಾನು ಎಲ್ಲ ಅಡುಗೆ ಬಂದ ತಕ್ಷಣ ಟ್ರೈ ಮಾಡಿ ನೋಡ್ಬೇಕಂತ ಅಂದ್ಕೊಂಡೆ. ಬಟ್ ಈ ಸ್ಮೆಲ್ಲಿಗೆ ತಡ್ಕೊಳಕ್ಕೆ ಆಗಲಾಗಿತ್ತು ನನಗೆ. ಒಳಗಡೆ ನೋಡ್ರಿ ಈ ಥರ ಕಾಣ್ತೈತಿ, ಫುಲ್ಲು ಪೊಟೆಟೊಯಿಂದ ಮಾಡಿರೋಂಥದ್ದು. ಬಟ್ ಏಕ ನಂಬರ್ ಟೇಸ್ಟ್ ಐತಿ ನೋಡ್ರಿ. ಇವಾಗ ನೋಡ್ರಿ ಈ ಥರ ಎಲ್ಲ ತಂದು ಕೊಡಕತ್ತಾರ. ಇದೆಲ್ಲ ವೆಜಿಟೇಬಲ್ಸ್ ಐತಿ. ಆಮೇಲೆ ಇಲ್ಲೆಲ್ಲ ನೋಡ್ರಿ ಈಗ ಯಾವ ಥರ ಕಾಣತೈತಿ. ಸೊ ಈ ಥರ ಐತಿ ನೋಡ್ರಿ ಫುಡು, ಒಂದ್ರಕ್ಕಿಂತ ಒಂದು ಜಬರ್ದಸ್ತ್ ಅವ. ಎಸ್ ಇವೆಲ್ಲ ನೋಡ್ರಿ ಈಗ ಫುಡ್ ಯಾವ ಥರ ಅವ, ಒಂದ್ರಕ್ಕಿಂತ ಒಂದು ಭಾರಿ ಕಾಣಕತೈತಿ. ಇಲ್ಲಿ ಸ್ಪೈಸಿ ಇರೋದೇ ಸಿಗ್ಬೋದು ಇಲ್ಲಿ. ಈಗ ಇದು ಒಂಥರ ಸೊ ಹೆಂಗವ ನೋಡ್ರಿ ಫುಡು. ಹಾಂ ಇದು ಭಾರಿ ಸ್ಮೆಲ್ ಐತೆ ಇದು. ಇದನ್ನು ಸಹಿತ ಸಾಕಾಗೈತಿ. ಈ ಥರ ಎಲ್ಲ ವೆಜಿಟೇಬಲ್ಸ್ ತಿನ್ನೋದೀಗ ನೋಡ್ರಿ. ಕೆಳಗಡೆ ಯಾವ ಥರ ಐತಿ ಇದು ಸ್ಟೋವ್, ಇದ್ರ ಮೇಲ್ಗಡೆ ಇದು ಒಂದು ಏನೈತಲ್ಲ ಅದು ಪಾಟ್ ಈ ಥರ ಇಟ್ಟಿರ್ತಾರ. ಕೆಳಗಡೆ ಅಂತ ಈ ಥರ ಒಲಿ ಹತ್ತಿರ್ತೈತೆ ಫುಲ್ ಗ್ಯಾಸಿಂದು. ಬಟ್ ಇವಾಗೆಲ್ಲ ಫುಲ್ ಬಿಸಿ ಆತೈತಲ್ಲ, ಬಿಸಿ ಆದ ತಕ್ಷಣ ಇವೆಲ್ಲ ಏನೇನು ಅವಲ್ಲ ನಮ್ಮ ಹತ್ರ ಟೇಬಲ್ ಮೇಲೆ ಇರೋಂಥ ಫುಡ್ ಅವೆಲ್ಲನೂ ಸಹಿತ ಈ ಎಣ್ಣೆಲಿ ಹಾಕ್ಬೇಕು ನೋಡ್ರಿ. ಈ ಥರದ್ದು ಐತಿ ಇದು ಪದ್ಧತಿ. ಈ ಟೇಬಲ್ ಎಷ್ಟು ಡಿಫ್ರೆಂಟ್ ಐತಿ, ಫುಲ್ ಚಿಕ್ಕದು ನೋಡ್ರಿ. ನಾವು ಕೂತ್ಕೊಂಡ್ರೆ ಇಷ್ಟೇ ಐತಿ. ಇದು ಕಾಯ್ದ ತಕ್ಷಣ ಇವಾಗೆಲ್ಲ ಹಾಕಿನ ಒಂದೊಂದೊಂದು ಫುಡ್ ಅವಾಗ ತೋರಿಸ್ತೀನಿ ಯಾವ ಥರ ಕಾಣುತ್ತನ್ನೋದು. ಜಲ್ದಿ ಕಾಯೋ ಮಾರೆ ಫಟಾಫಟ್. ಇವಾಗ ನೋಡ್ರಿ ಅವರು ಯಾವ ಥರ ಹಾಕ್ತಾರೆ ಇದ್ರ ಒಳಗಡೆ, ಪಾಟ್ ಒಳಗಡೆ ಈ ಥರ ಎಲ್ಲ ಮೀಟ್ ಅದ್ರ ಒಳಗಡೆ ಹಾಕ್ತಾರೆ ನೋಡ್ರಿ. ಎಣ್ಣೆ ಕಾಯ್ದಿರ್ತೈತಿ ಈಗ ಫುಲ್ ಅದು. ಇಲ್ಲಿ ನೋಡ್ರಿ ಈಗ ಯಾವ ಥರ ಈಗ ಕುದಿಯಕತ್ತ ಕಳ 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 ಅಂತೇಳಿ ಖತರ್ನಾಕ್ ಐತಿ. ಇವಾಗ ಇದನ್ನು ಸಹಿತ ಇನ್ನೊಂದು ಮೀಟ್ ಈ ಥರ ಹಾಕ್ತಾರ. ಸ್ಮೆಲ್ಲು ಅಷ್ಟೇ ಭಾರಿ ಬರಕತೈತಿ ರೀ. ಏನು ಸ್ಮೆಲ್ಲು, ಏನು ಸುದ್ದಿ ಇದು. ಒಂದೇ ಸರಿ ಹಾಕ್ಬಿಡ್ತಾರೆ ನೀವೆಲ್ಲ. ಅಯ್ಯಪ್ಪೋ, ಈಗ ಎಲ್ಲ ಮಿಕ್ಸು ಒಂದೇ ಸಲ ಎಲ್ಲನೂ. ಹಾಂ ಏನು ಸ್ಮೆಲ್ಲು ಅಪ್ಪ. ಯಾವಾಗ ಜಲ್ದಿ ಮುಗಿತೈತಿ ಕುದಿಯೋದು. ಈಗ ಹಂಗೆ ವೆಜಿಟೇಬಲ್ ತೊಗೊಂಡ್ರು, ವೆಜಿಟೇಬಲ್ಲು ಹಾಕ್ಬಿಡ್ತಾರೆ ಒಳಗಡೆ. ಎಲ್ಲ ಮಿಕ್ಸ್ ನೋಡ್ರಿ, ಮಿಕ್ಸ್ ಮಾಡ್ಕೊಂಡು ಆಮೇಲೆ ಶುರು ಮಾಡೇ ಬಿಡ್ತೀನಿ. ಕಾಯ್ತೈತೆ ತೊಗೊಂಬರಿದೆ. ಏನಿದೆ ತಪ್ಪಲದ ಈರುಳ್ಳಿನ ಏನೋ ಒಂದು ಐತೆ ನೋಡ್ರಿ. ಇದು ಈ ಥರ ಐತೆ ನೋಡ್ರಿ. ನಾವು ಏನಾರು ಬೇಕಂದ್ರೆ ಹಿಂಗೆ ಜಾಸ್ತಿ ಹೊತ್ತಾಕತ್ತಂದ್ರೆ ಈ ಥರ ಏನೈತಲ್ಲ ಇದು ತೊಗೊಂಡೆ ಹಿಂಗೆ ಅಡ್ಜಸ್ಟ್ ಮಾಡೋದು ಹಿಂಗೆ ಈ ಥರ ನೋಡ್ರಿ. ಈಗ ಇದು ಭಾರಿ ಮಜಾ ಬರ್ತೈತೆ ನೋಡ್ರಿ. ಹಿಂಗೆ ನಮ್ಮ ಈ ಥರ ಮಾಡ್ಕೊಳ್ಳೋದು ಹಿಂಗೆ ಆಮೇಲೆ ನಾವೇ ನಮ್ಮ ತಟ್ಟೆಲ್ಲಿ ಹಾಕೊಂಡು ಹಿಂಗೆ ಊಟ ಮಾಡೋದು ಭಾರಿ ಪದ್ಧತಿ ಐತಲ್ಲ. ಇದನ್ನು ಸಹಿತ ಹೆಂಗೈತಿರಿ ಪದ್ಧತಿ. ಚೈನೀಸ್ದು ನಾವು ಫುಡ್ ಏನು ಅನ್ಕೋತೀವಿ, ಬರೀ ಅದು ಇದು ಹುಳ ತಿಂತಾರ ಅಂತ ಅನ್ಕೋತೀವಲ್ಲ. ಇಲ್ಲಿ ನೋಡ್ರಿ ಈಗ ವೆರೈಟಿ ಇರೋಂಥ ಎಲ್ಲ ಫುಡ್ ಯಾವ ಥರ ಇರ್ತೈತಿ ಅಂದರೆ ಇದು ಏನು ನಾರ್ಮಲ್ ಮೀಟ್ ಐತಲ್ಲ ಅದನ್ನು ಸಹಿತ ಅದ್ರ ತಕ್ಕಂಗೆ ವೆಜಿಟೇಬಲ್ ಸಹಿತ. ಅಂದ್ರೆ ನಾವು ಏನು ಕೆಲವೊಂದು ವಿಡಿಯೋಸ್ ನೋಡಿರ್ತೀವಲ್ಲ, ಅಲ್ಲಿ ಏನೋ ಯಾವುದೋ ಒಂದು ಹುಳ ತೊಗೊಂಡಿರ್ಬಿಟ್ಟು ಡೈರೆಕ್ಟ್ ತಿಂತಾರ. ಮತ್ತು ನನಗೆ ಸುಮಾರು ಜನ ಹೇಳ್ತಿರ್ತಾರೆ ಎಲ್ಲ ಬರೀ ಅಲ್ಲಿ ಹಸಿ ತಿಂತಾರೆ, ಅದು ತಿಂತಾರ, ಹಸಿದು ಏನು ಹಿಂಗೆ ತಿನ್ನಲ್ಲ. ಇವೆಲ್ಲನೂ ಸಹಿತ ಈ ಥರ ಈಗ ಕುದಿಸ್ಬಿಟ್ಟೆ ತಿಂತಾರ. ಬಟ್ ಸಕ್ಕತ್ತಂದ್ರೆ ಸಕ್ಕತ್ತಾಗಿರುತ್ತೆ ಟೇಸ್ಟ್ ಮಾತ್ರ. ಇವಾಗ ನೋಡ್ರಿ ಜಾಸ್ತಿ ಹೊತ್ತು ಆಯ್ತಲ್ಲ, ಅದಕ್ಕೆ ಈ ಥರ ಎಲ್ಲ ಮಾಡ್ಬೇಕು ನಾನು ಹಿಂಗೆ. ಸೊ ಹಿಂಗೆ ಜಾಸ್ತಿ ಹೊತ್ತಾಗಿ ಬಿಡಬಾರ್ದ. ಇವೆಲ್ಲ ನೋಡ್ರಿ ಹಿಂಗೆ ಏನು ಭಾರಿ ಕಾಣ್ಕೋತ ತೊಗೊಂಬಾರೆ ಭಾರಿ ನೋಡ್ರಿ. ಈಗ ನಾವೇ ಒಂಥರ ಅಡುಗೆ ಭಟ್ರಿದ್ದಂಗೆ ನಮ್ಮ ಅಡುಗೆ ನಾವೇ ಮಾಡ್ಕೊಂಡು ತಿನ್ನೋದು. ಅದು ಮತ್ತು ರೆಸ್ಟೋರೆಂಟ್ನಾಗ ಇವಾಗ ಈ ಥರ ನಮ್ಗೆ ಏನು ಬೇಕಲ್ಲ ಮೀಟ್, ಇದು ಸ್ವಲ್ಪ ರಸನ ಎತ್ಕೋತೀನ, ಇನ್ನೂ ಭಾರಿ ಇರ್ತೈತೆ ಮಜಾ. ಓಕೆ, ಈ ಥರ ಎತ್ಕೊಂಡ್ಬಿಟ್ಟು ನಮ್ಮ ಬೌಲ್ ಇರ್ತೈತಲ್ಲ ಹಿಂಗೆ ರೈಸ್ ಬೌಲು, ಇದ್ರಾಗ ಈ ಥರ ಹಾಕ್ಕೊಂಡು ರೈಸ್ ಸಮೇತನೂ ತಿನ್ಬೋದು. ಇಲ್ಲ ಅಂತಂದ್ರೆ ನಾವು ಬರೀದು ಮೀಟ್ ತಿಂದ್ಬಿಟ್ಟು ಆಮೇಲೆ ರೈಸ್ ಹಾಕ್ಬೋದು ಬಾಯಲ್ಲಿ. ಬಟ್ ಇವಾಗ ಈ ಥರ ತಿಂತೀನಿ ನೋಡ್ರಿ. ಓಕೆ, ಹೋಗಿ ನೋಡ್ರಿ ಹೆಂಗೆ ಬರ್ತದೆ. ಫುಲ್ ಬಿಸಿ ಬಿಸಿ ಐತಿ. ಈ ರೆಸ್ಟೋರೆಂಟ್ದು ಮಸಾಲ ಐತಲ್ಲ
ಭಾರಿ ವಿಚಿತ್ರ ಐತ್ರಿ. ಇದೇನು ರಸ ಐತಲ್ಲ, ರಸ ಏಕ್ ನಂಬರ್ ಐತೆ ನೋಡ್ರಿ. ನಂಗೆ ಭಾರಿ ಇಷ್ಟ ಆಯ್ತು. ತಡ್ರಿ, ಇದು ರೈಸ್ ಜೊತೆ ತಿನ್ನಲಿಕ್ಕೆ ಬರೀ ನಾ ಹಿಂಗೆ ಎತ್ಕೊಂಡು ತಿಂತೀನಿ. ಈ ರಸದ್ನಾಗ ಏಕ್ ನಂಬರ್ ಅಂದ್ರೆ ಏಕ್ ನಂಬರ್ ಐತ್ರಿ. ಫುಲ್ ಬಿಸಿ ಬಿಸಿ ಇದೆಯಾ? ಯಪ್ಪೋ, ಏಕ್ ನಂಬರ್ ಅಂದ್ರೆ ಏಕ್ ನಂಬರ್. ಇದು ಮಸಾಲೆ ಐತಲ್ಲ, ಭಾರಿ ಅಂದ್ರೆ ಭಾರಿ ಐತೆ ನೋಡ್ರಿ ಟೇಸ್ಟ್. ಇದೇನು ವೆಜಿಟೇಬಲ್ ಹಾಕಿದ್ರಲ್ರಿ, ಈ ವೆಜಿಟೇಬಲ್ನಾಗೂ ಹಿಂಗೆ ಎಗ್ ಇತ್ತು ನೋಡ್ರಿಗ. ಈ ವೆಜಿಟೇಬಲ್ ಜೊತೆ ಈ ಥರ ಎಗ್ಗು ಐತಿ. ಈ ಥರನೂ ಇರ್ತೈತೆ ನೋಡ್ರಿ ಇಲ್ಲಿ. ಇವಾಗ ಬೇರೆ ಬೇರೆ ಅಕ್ಕಪಕ್ಕ ಶಾಪ್ ಯಾವ ಇರ್ತಾವಲ್ರಿ, ಅವರೆಲ್ಲ ಈ ಥರ ಹಿಂಗೆ ಸೇಲ್ ಮಾಡ್ತಿರ್ತಾರ. ಈಗ ಒಂಥರ ಈಗ ಫ್ರೂಟ್ ಸಲಾಡ್ ಇದ್ದಂಗೆ ಇದು ಒಂಥರ ಬೆಲ್ಲದ ಪಾಕದಿಂದ ಏನೋ ಮಾಡಿರ್ತಾರ, ಒಳಗಡೆ ಐತಿ. ಈ ಥರ ಕಾಣ್ತೈತೆ ನೋಡ್ರಿ. ಇದು ಫುಲ್ ಸ್ವೀಟ್ ಇರೋಂಥದ್ದು. ಯಾಕಂದ್ರೆ ಇದು ಏನಾದ್ರು ಜಾಸ್ತಿ ಖಾರ ತಿನ್ನೋ ಟೈಮಿಗೆ ಸ್ವೀಟ್ ಬೇಕಂದ್ರೆ ಸಹಿತ ಇಂಥದ್ದೆಲ್ಲ ತಿಂದು ನೋಡ್ಬೋದು. ಇವಾಗ ಇದೇನು ವೆಜಿಟೇಬಲ್ ಐತಲ್ಲ, ಈ ಥರ ವೆಜಿಟೇಬಲ್ ಕೊಟ್ಟಿರ್ತಾರಲ್ಲ, ಇದನ್ನು ನಾವು ಯಾವ ಥರ ಯೂಸ್ ಮಾಡಿ ತಿಂತೀವಿ ನೋಡ್ರಿ. ಇವಾಗ ನಮ್ಮ ಚಾಪ್ಸ್ಟಿಕ್ಕಿಂದ ಈ ಥರ ಮೀಟ್ ತೊಗೋತೀನಿ, ಸ್ವಲ್ಪ ಹಂಗೆ ರಸನಾಗಿ ಅದಿತ್ತಿನ. ಓಕೆ, ಈ ಥರ ತೊಗೊಂಡ್ಬಿಟ್ಟೀಗ ಈ ಥರ ಒಳಗಡೆ ಇಡೋದು ಹಿಂಗೆ ಮಧ್ಯ. ಆಮೇಲೆ ಇದೇನು ವೆಜಿಟೇಬಲ್ ಐತಲ್ಲ, ಇದನ್ನು ಸಹಿತ ಈಗ ತಪ್ಲದ ಈರುಳ್ಳಿ ಇದು. ಈ ತಪ್ಲದ ಈರುಳ್ಳಿ ಸಹಿತ ಎಗ್ ಜೊತೆ ಹಿಂಗೆ ಮಿಕ್ಸ್ ಮಾಡಿರ್ತಾರ. ಇದನ್ನು ಸಹಿತ ಹಿಂಗೆ ಹಾಕೋತೀನಿ. ಅದನ್ನೊಂದು ಸ್ವಲ್ಪ ಜಾಸ್ತಿನೇ ಹಾಕೊಂಡ್ಬಿಡಮ್ಮ. ಆಮೇಲೆ ಇದೇನು ಸಾಸೇಜ್ ಐತಲ್ಲ, ಈ ಸಾಸೇಜ್ ಸಹಿತ ಹಾಫ್ ತೊಗೋತೀನಿ. ಓಕೆ, ಇದು ಸ್ವಲ್ಪ ಚೆನ್ನಾಗಿ ಕಾಣಕತ್ತಿ. ಇದನ್ನು ಹಿಂಗೆ ರಸನಾಗಿ ಅದ್ದುತ್ತೀನಿ. ಇದನ್ನು ಸಹಿತ ಹಿಂಗೆ ಮಧ್ಯ ಇಡೋದು. ಇಲ್ಲಿ ನೋಡ್ರಿ, ಹೊಗೆ ಈ ಥರ ಬರಕತ್ತೈತಿ. ಫುಲ್ಲು ಬಿಸಿ ಬಿಸಿ ಐತಿ. ಮತ್ತೇನು ತೊಗೋಬೇಕ್ರಿ? ಇನ್ನೊಂದು ಯಾವುದೈತಿ ಏನೋ ಐತಿ ತೊಗೊಂಬಾರ, ಇದು ವೈಟ್ ಕಲರು. ಇದು ಆಮೇಲೆ ತೊಗೊಂಡು ನೋಡ್ಲೆ, ಇಲ್ಲ ಈಗ ತೊಗೊಂಡ್ಬಿಡ್ತೀನಿ ತಡ್ರಿ. ಇದನ್ನು ಸಹಿತ ಈ ಥರ ಐತೆ ನೋಡ್ರಿ. ಇದನ್ನ ಹಿಂಗೆ ರಸನಾಗಿ ಅದ್ದುತ್ತೀನಿ. ಇದು ಅಲ್ದೇನು ಇಲ್ಲಿ ಮಸಾಲ ಐತಲ್ಲ, ಈ ಮಸಾಲ ಇದನ್ನು ಸಹಿತ ಇದ್ರ ಮೇಲ್ಗಡೆ ಈ ಥರ ಹಾಕೋತೀನಿ. ಈ ಥರ ಹಾಕ್ಕೊಂಡು ಇವಾಗ ಹೆಂಗೆ ತಿನ್ನೋದಂದ್ರೆ, ನಾ ಹಿಂಗೆ ಎಲ್ಲಿ ಹಾಕೋತೀವಲ್ರಿ, ಎಲ್ಲಿ ಅಡಿಕೆ ಆ ಥರ ಫುಲ್ಲು ಬಿಸಿ ಬಿಸಿ ಐತ್ಯಾ. ನೋಡ್ರಿಗ ಈ ಥರ ಮಾಡ್ಕೊಂಡು ಫುಲ್ ಬಾಯಿ ಹಾಕೊಂಡು ತಿಂದ್ಬಿಡ್ತೀನಿ ಈಗ. ಎಷ್ಟು ಭಾರಿ ಮಜಾ ಬರಕತ್ತೆ ಗೊತ್ತ್ರಿ. ಒಂದೊಂದು ಮೀಟದು ಸಹಿತ ಫ್ಲೇವರ್ ಡಿಫ್ರೆಂಟ್ ಇರ್ತೈತಿ. ಅದ್ರ ಜೊತೆನೂ ಸಹಿತ ಇದು ಏನು ತಪ್ಪಲು ಬಿರುಳಿಕಲ್ಲ, ಅದ್ರೂ ವೆಜಿಟೇಬಲ್, ಅದ್ರ ಜೊತೆ ಎಗ್, ಆಮೇಲೆ ಈ ವೆಜಿಟೇಬಲ್ ಸಹಿತ ಇವೆಲ್ಲ ಮಿಕ್ಸ್ ಮಾಡ್ಕೊಂಡು ತಿಂದಾಗ ಎಷ್ಟು ಬಾಯಿ ತುಂಬ ರುಚಿ ಬರಕತ್ತೆ ಗೊತ್ತಿರಿ ಟೇಸ್ಟ್. ಅದ್ರ ಜೊತೆನೂ ಇದೇನಿದು ಪೌಡ್ರ್ ಐತಲ್ಲ, ಈ ಮಸಾಲ ಪೌಡ್ರ್ ಇದು, ಇದನ್ನು ಭಾರಿ ಇರ್ತೈತಿ ಟೇಸ್ಟು. ಯಪ್ಪ, ಖತರ್ನಾಕ್ ಅಂದ್ರೆ ಖತರ್ನಾಕ್ ಐತಿ ನೋಡ್ರಿ ಟೇಸ್ಟು. ಮತ್ತೊಂದು ವೆಜಿಟೇಬಲ್ ತೊಗೊಳಮ್ಮ. ಏನು ಭಾಳ ದೊಡ್ಡ ದೊಡ್ಡ ವೆಜಿಟೇಬಲ್ ಎಲ್ಲ ನೋಡ್ರಿಗ, ಇಷ್ಟು ದೊಡ್ಡದೈತಿ. ಯಾವ ಥರ ತಿನ್ಬೇಕಂದ್ರೆ, ಈಗ ಒಂದೇ ಸರಿ ಬಾಯಿ ಹಾಕ್ಬೇಕಂದ್ರೆ ಕಷ್ಟ ಆಗುತ್ತಲ್ಲ, ಅದಕ್ಕೆ ಹಿಂಗೆ ಒಂದು ಸುಮ್ಮನೆ ವೆಜಿಟೇಬಲ್ ತೊಗೋತೀನಿ ಯಾವ್ದಾರ ಒಂದು. ಈಗ ಈ ಥರ ಈ ಮಸಾಲ ಪೌಡ್ರ್ನಾಗ ಎತ್ಕೊಂಡ್ಬಿಡ್ತೀನಿ. ಈಗ ಈ ಥರ ಇಟ್ಬಿಟ್ಟು ಈ ಸಾಸೇಜ್ ತೊಗೋತೀನಿ. ಈ ಸಾಸೇಜ್ ಸಹಿತ ಈ ಮತ್ತೆ ಮಸಾಲೆನಾಗ ಎದ್ದದ. ನೋಡ್ರಿ ಹೆಂಗೆ ತಿಂತೀವಿ ವೆಜಿಟೇಬಲ್, ಹೆಂಗೆ ತಪ್ಪಲಿದ ಈರುಳ್ಳಿ ತಿಂತೀವಲ್ಲ ನಾವು ನಾನ್ ವೆಜ್ ತಿನ್ನೋ ಟೈಮಿಗೆ ಹಿಂಗೆ ಕಡ್ಕೊಂಡು, ಹಂಗೆ ಈ ವೆಜಿಟೇಬಲ್ ಈ ಥರ ತಿನ್ನೋದು ಪದ್ಧತಿ ಹೆಂಗಿತ್ರಿ. ಭಾರಿ ವಿಚಿತ್ರ ಐತಲ್ಲ. ನಿಮ್ಗೆ ಹೆಂಗೆ ಅನಿಸ್ರಿ ಈ ರೆಸ್ಟೋರೆಂಟ್ದು ಊಟ? ಯಾಕಂದ್ರೆ ಇದು ಒಂಥರ ಪಾಟ್ ಇರೋದು ಸಿಸ್ಟಮ್ ಬೇರೆ ಐತಿ. ಆಮೇಲೆ ಇವೆಲ್ಲ ಏನೋ ಒಂದೊಂದು ಮೀಟ್ ಇದ್ವಲ್ಲ, ಆ ಮೀಟು ಸಹಿತ ಎಷ್ಟು ಭಾರಿ ಕಾಣಕತ್ತಿದ್ವು. ಅದ್ರ ತಕ್ಕಂಗಿಲ್ಲ ಎಲ್ಲ ಹಾಕ್ಬೇಕು. ಈ ಥರ ಈಗ ಕಾಯ್ಸಕ್ಕೆ ಗ್ಯಾಸ್ ಇರ್ತೈತಿ ಕೆಳಗಡೆ, ಅದು ಕುದಿತಿರ್ತೈತಿ. ಆ ಗ್ಯಾಸಿಂದ ಇದೆಲ್ಲ ಮೇಲ್ಗಡೆ ಊಟ ಎಲ್ಲ ಕುದಿತಿರ್ತೈತಿ. ಆಮೇಲೆ ಈ ರೆಸ್ಟೋರೆಂಟು ಟೇಸ್ಟ್ ಐತಲ್ಲ, ಖತರ್ನಾಕ್ ಅಂದ್ರೆ ಖತರ್ನಾಕ್ ಐತಿ. ನನಗೂ ಭಾಳ ಇಷ್ಟ ಆಯಿತು. ಆಮೇಲೆ ಇದು ಒಂದು ಏನು ಫುಡ್ ಐತಲ್ಲ, ಈ ಫುಡಿಗೆ ನಾನು ಸ್ಪೆಂಡ್ ಮಾಡಿರೋಂಥ ದುಡ್ಡು 1250 ರೂಪೀಸ್ ನೋಡ್ರಿ. ಬಟ್ ನಿಮಗೆ ಹೆಂಗೆ ಅನಿಸ್ತೀರಿ ಇದು ಊಟದ ಪದ್ಧತಿ? ಹೆಂಗೆ ನಾವೇ ಹಿಂಗೆ ಕುಕ್ ಮಾಡ್ಕೊಂಡು ತಿಂದಂಗೆ ಈ ಥರನೂ ಐತಿ ಇದ್ರದ್ದು ಊಟದ ಪದ್ಧತಿ. ಸೊ ಓವರ್ ಆಲ್ ಟೇಸ್ಟು ಸಹಿತ ಚೆನ್ನಾಗಿತ್ತು. ಬಟ್ ನಿಮಗೆ ಹೆಂಗೆ ಅನಿಸ್ತೀರಿ ಈ ಒಂದು ಊಟದ ಬಗ್ಗೆ?